ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಜಿರಳೆ ಪಾರ್ಟಿಯ ಅಬ್ಬರ. ಹೌದು, ಕಾಕ್ರೋಚ್ ಜನತಾ ಪಕ್ಷದ ಬಗ್ಗೆ ಆಕರ್ಷಣೆ ಹೆಚ್ಚಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ 19.7 ಮಿಲಿಯನ್ ಫಾಲೋವರ್ಸ್. ಇನ್ನೇನು ಅಂದರೆ ನಿನ್ನೆ ನಾವು ನೋಡಿದಾಗ ಈ ಸಮಯದಲ್ಲಿ 13 ಮಿಲಿಯನ್ ಇದ್ರು, ಈಗಾಗಲೇ 19.7 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಹೀಗಾಗಿ ಪ್ರಮುಖ ಪಕ್ಷಗಳ ನಾಯಕರಲ್ಲಿ ತಳಮಳ ಶುರುವಾಗಿದೆ. ಸಿಜೆಪಿ ಬಗ್ಗೆ ಯುವ ಜನರಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈ ಜೆನ್ಜಿ ಇವರು ತುಂಬ ಅಟ್ರಾಕ್ಟ್ ಆಗ್ತಿದ್ದಾರೆ. ಹೀಗಾಗಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ಬ್ಯಾನ್ ಮಾಡುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಿನ್ನೆಯಷ್ಟೇ ಜಿರಳೆ ಪಾರ್ಟಿಯ ಎಕ್ಸ್ ಖಾತೆ ಬ್ಯಾನ್ ಆಗಿತ್ತು, ಹಾಗೆ ಫೇಸ್ಬುಕ್ ಕೂಡ ಡಿಸೇಬಲ್ ಆಗಿತ್ತು. ಇದೀಗ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಬಂದ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಹಾಗೆ ಇದರ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಒಂದು ಆರೋಪವನ್ನು ಕೂಡ ಮಾಡಿದ್ರು, ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಸದ್ಯ ಇನ್ಸ್ಟಾಗ್ರಾಮ್ ವರ್ಕ್ ಆಗ್ತಾ ಇದೆ, ಆಕ್ಟಿವ್ ಆಗಿದೆ ಇನ್ಸ್ಟಾಗ್ರಾಮ್ ಅಕೌಂಟ್, ಬಟ್ ಯಾವಾಗ ಬಂದ್ ಆಗುತ್ತೆ ಗೊತ್ತಿಲ್ಲ. ಹಾಗೆ ಈ ಹಿಂದೆ ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಎಕ್ಸ್ ಖಾತೆ ನಿರ್ಬಂಧಕ್ಕೆ ಕೇಂದ್ರ ಸರ್ಕಾರ ಒಂದು ಕಾರಣವನ್ನು ಕೂಡ ಕೊಟ್ಟಿದೆ. ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಇದು ಎನ್ನುವಂಥ ಒಂದು ಕಾರಣವನ್ನ ಗುಪ್ತಚರ ಇಲಾಖೆ ನೀಡಿದೆ. ಮಾಹಿತಿ ತಂತ್ರಜ್ಞಾನ ಇಲಾಖೆಗೆ ಗುಪ್ತಚರ ಇಲಾಖೆ ಈ ರೀತಿ ಮಾಹಿತಿಯನ್ನ ನೀಡಿದೆ. ಇನ್ನು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರ್ತಾ ಇದೆ ಎನ್ನುವಂಥ ವರದಿಯನ್ನ ನೀಡಿದೆ ಐಬಿ. ಹೀಗಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಕಂಪ್ಲೀಟ್ ಆಗಿ ಈ ಒಂದು ಅಕೌಂಟನ್ನು ಎಕ್ಸ್ನಲ್ಲಿ ಅಂದರೆ ಟ್ವಿಟರ್ನಲ್ಲಿ ಹಾಗೂ ಫೇಸ್ಬುಕ್ನಲ್ಲಿ ಬ್ಯಾನ್ ಮಾಡಲಾಗಿದೆ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಅಕೌಂಟ್ ಸಿಗುತ್ತೆ ನಿಮಗೆ. ಬಟ್ ಇನ್ಸ್ಟಾಗ್ರಾಮ್ ಯಾವಾಗ ಬ್ಯಾನ್ ಆಗುತ್ತೆ ಅಂತ, ಇನ್ಸ್ಟಾಗ್ರಾಮ್ನಲ್ಲಿ ಈ ಅಕೌಂಟ್ ಯಾವಾಗ ಬ್ಯಾನ್ ಆಗುತ್ತೆ ಅಂತ ಗೊತ್ತಿಲ್ಲ. ಏಕೆಂದರೆ ದಿನದಿಂದ ದಿನಕ್ಕೆ ಈ ಪಾರ್ಟಿಯ ಅಬ್ಬರ ಹೆಚ್ಚಾಗ್ತಾ ಇದೆ. ಎಲ್ಲರೂ ಕೂಡ ಈ ಕಡೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಹಾಗೆ ಈಗ ನಾವು ನೋಡ್ತಾ ಹೋಗೋದಾದ್ರೆ ಸದ್ಯ ಇನ್ಸ್ಟಾಗ್ರಾಮ್ನಲ್ಲಿ 20.1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ನಾವು ಹೇಳ್ತಾನೆ ಇದ್ವಿ ಕ್ಷಣ ಕ್ಷಣಕ್ಕೂ ಯಾವ ರೀತಿ ಫಾಲೋವರ್ಸ್ ಹೆಚ್ಚಾಗ್ತಾ ಇದ್ದಾರೆ ಅಂತ. ನಿನ್ನೆ 13 ಮಿಲಿಯನ್ ಇದ್ರು, ಆಗಲೇ ಇವತ್ತು ಬೆಳಗ್ಗೆ ಅಂತ ನೋಡಿದ್ರೆ ಒಂದು 10 ಗಂಟೆ 11 ಗಂಟೆ ಸುಮಾರಿಗೆ ಆಲ್ರೆಡಿ 19 ಮಿಲಿಯನ್ ಆಗಿದ್ರು. ಈಗ 20.1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇರುವಂತಹ ಒಂದು ವಿಷಯ ಅಂದರೆ, ಒಂದು ಕಂಟೆಂಟ್ ಅಂದರೆ ಅದು ಸದ್ಯಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ. ಅಂದರೆ ಇದು ಶುರುವಾಗಿದ್ದು ಮೇ 16ನೇ ತಾರೀಕು, ಏನು ತಿಂಗಳಾಗಿಲ್ಲ ಇದು ಶುರುವಾಗಿ. ಬಟ್ ಮೇ 16ನೇ ತಾರೀಕು ಶುರುವಾದಂಥ ಈ ಒಂದು ಅಕೌಂಟ್ಗೆ ಆಲ್ರೆಡಿ 20.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಕಣ್ಣು ಕೂಡ ಈ ಒಂದು ಪಾರ್ಟಿಯ ಮೇಲೆ, ಪಕ್ಷದ ಮೇಲೆ ಬಿದ್ದಿದೆ. ಹೀಗಾಗಿಯೇ ಅಕೌಂಟ್ಗಳನ್ನು ಬ್ಲಾಕ್ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿತ್ತು. ಅಂದರೆ ಕಾಕ್ರೋಚ್ ಪಾರ್ಟಿಯ ಅಬ್ಬರಕ್ಕೆ ಆಡಳಿತ ಪಕ್ಷ ಹೆದರಿ ಹೋಯ್ತಾ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ. ಮುಂದೆ ಏನಾಗುತ್ತೆ, ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಅಂದರೆ ಆಲ್ರೆಡಿ ಅವ್ರು ಹೇಳಿದ್ರು ಇನ್ಸ್ಟಾಗ್ರಾಮ್ ಖಾತೆ ಕೂಡ ಯಾರೋ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಮುಂದೆ ಇನ್ಸ್ಟಾಗ್ರಾಮ್ ಕೂಡ ಬ್ಯಾನ್ ಆಗುತ್ತಾ, ಇನ್ಸ್ಟಾಗ್ರಾಮ್ನಲ್ಲಿ ಇವರ ಅಕೌಂಟ್ ಬ್ಯಾನ್ ಆಗುತ್ತಾ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಈ ಪಾರ್ಟಿಯ ಅಬ್ಬರ ಜೋರಾಗಿದೆ.